ಸೊ ಏನಾಗಿತ್ತು ಅಪ್ಪಗೆ ಏನಾಗಿತ್ತು? ಸಿ ಮೋಸ್ಟ್ ಆಫ್ ದ ಸಿಂಪ್ಟಮ್ಸ್ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಫ್ಯಾಮಿಲೀಸಲ್ಲಿ ವಿ ಓವರ್ಲುಕ್ ಇಟ್. ಅದನ್ನು ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳಲ್ಲ. ಅಯ್ಯೋ ಸರಿ ಹೋಗುತ್ತೆ, ಮಲಗಿದ್ರೆ ಸರಿ ಹೋಗುತ್ತೆ, ಇದು ತಿಂದರೆ ಸರಿ ಹೋಗುತ್ತೆ, ಇದು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಬಿಟ್ಬಿಡ್ತಾರೆ. ಆವಾಗ ಕೂಡ ಸೀರಿಯಸ್ ತೊಗೊಂಡಿಲ್ಲ ಅವರು. ಏನೋ ಬಂದಿರುತ್ತೆ ರೆಗ್ಯುಲರ್ ಬ್ಲಡ್ ಚೆಕಪ್ ಅಂತ ಹೇಳಿದ್ರು. ಬಟ್ ವಿ ವೆಂಟ್ ನೆಫ್ರಾಲಜಿಸ್ಟ್ ಅಂತ ಇರ್ತಾರೆ, ಕಿಡ್ನಿ ಸ್ಪೆಷಲಿಸ್ಟು. BP ಇತ್ತು ಅವ್ರಿಗೆ ಸುಮಾರು ವರ್ಷದಿಂದ. ಸೊ ಅದು ಫ್ಲಕ್ಚುಯೇಷನ್ ಆಗ್ತಿದ್ದು, ಕಂಟ್ರೋಲಲ್ಲಿ ಇಟ್ಟಿದ್ರು. ಬಟ್ ದೆನ್ ಕೊನೆಗೆ ಏನಾಯಿತು ಅಂದರೆ ಒನ್ ಡೇ ಈ ಬಿಕೇಮ್ ವೆರಿ ಬ್ರೆತ್ಲೆಸ್. ಒಂಚೂರು ಬ್ರೀತ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಟ್ರಾನ್ಸ್ಪ್ಲಾಂಟ್ ವಾಸ್ ಔಟ್, ರೂಲ್ ಔಟ್ ಮಾಡಿದ್ರು ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರ್. ಆ್ಯಂಡ್ ಒನ್ ಮೋರ್ ಅಂದರೆ ಲಿವಿಂಗ್ ಡೋನರ್ ಬೇಕಾಗುತ್ತೆ. ಆ್ಯಂಡ್ ಇಲ್ ಟೇಕ್ ಅ ಲಾಂಗರ್ ಟೈಮ್. ಆ್ಯಂಡ್ ಡ್ಯಾಡಿ ಡಿಂಟ್ ವಾಂಟ್ ಅ ಲಿವಿಂಗ್ ಡೋನರ್ ಬಿಕಾಸ್ ಈ ಆ್ಯಕ್ಚುಲಿ ಗೇವ್ ಅಪ್. ಲಿವಿಂಗ್ ಡೋನರ್ ಅಂದರೆ ಇಲ್ ಕಮ್ ಟು ಮೀ ಆ್ಯಂಡ್ ಐ ವಾಸ್ ಓಕೆ ವಿತ್ ಇಟ್. ಬಟ್ ಡ್ಯಾಡಿ ವಾಸ್ ಲೈಕ್, ಇಲ್ಲ, ಐ ಡೋಂಟ್ ವಾಂಟ್ ಯು ಟು ಡೂ ಎನಿಥಿಂಗ್. ಆ್ಯಂಡ್ ಮಮ್ಮಿ ಆಲ್ಸೋ ವಾಸ್ ಲೈಕ್, ನೋ. ಅವ್ರು ಇಮ್ಯಾಜಿನ್ ಸಡನ್ನಾಗಿ ಡಾಕ್ಟರ್ ಹೇಳಿದಾಗ, ಓಕೆ ಯು ರಿಕ್ವೈರ್ ಡಯಾಲಿಸಿಸ್, ಅದು 3 times a week ಬೇಕಾಗುತ್ತೆ ನಿಮಗೆ ಅಂತ ಹೇಳಿದಾಗ ನಮಗೆಲ್ಲ ಶಾಕ್ ಥರ ಆಗಿತ್ತು.